ಹಾಯ್ ಹೆಲೋ ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋ ಇಂಟೆನ್ಷನ್ ನನಗಿರಲಿಲ್ಲ. ಜಸ್ಟ್ ಕ್ಲಿಪ್ಪಿಂಗ್ನ ನಾನು ತೊಗೊಂಡಿದ್ದೆ, ಬಟ್ ಹೋಲ್ಡಲ್ಲಿ ಇಟ್ಟಿದ್ದೆ. ನಾನು ಅಪ್ಲೋಡ್ ಮಾಡೋದಕ್ಕೆ ಮನಸ್ಸಿರಲಿಲ್ಲ. ಸೊ ನಾನು ಜಸ್ಟ್ ಒಂದು ಪಿಕ್ನ ಅಪ್ಲೋಡ್ ಮಾಡಿದ್ದೆ ಇನ್ಸ್ಟಾಗ್ರಾಮಲ್ಲಿ. ಸೊ ಅದು ಎಫ್ಬಿಗೂ ಕೂಡ ಬಂದಿತ್ತು. ಎಲ್ಲರೂ ನನಗೆ ತುಂಬ ಜನ ರಿಪೀಟೆಡ್ ಕ್ವೆಶನ್ಸ್ ಕೇಳ್ತಿದ್ದೀರಾ, ಪಾಪು ಹೇಗಿದ್ದಾನೆ, ಏನಾಯಿತು, ಸಡನ್ನಾಗಿ ಏನಾಯಿತು ಪಾಪುಗೆ ಅಂತ. ನಿಜವಾಗ್ಲೂ ಮೀನ್ಸ್ ಅ ಲಾಟ್. ನನಗೆ ಯಾರೆಲ್ಲ ನನ್ನ ಮಗನ ಬಗ್ಗೆ ಕೇರಿಂದ ಮೆಸೇಜ್ ಮಾಡಿದ್ದೀರಾ ಅವರಿಗೆ. ಬಟ್ ಅವನು ಇವಾಗ ತುಂಬ ಚೆನ್ನಾಗಿದ್ದಾನೆ. ಇದು ವೆಡ್ನಸ್ಡೇ ಕ್ಲಿಪ್ಪಿಂಗು, ಬಟ್ ನಾನು ಇವತ್ತು ಅಪ್ಲೋಡ್ ಮಾಡ್ತಿದ್ದೀನಿ. ಅರೌಂಡ್ ಇವತ್ತು ಮಂಡೇ, ನಾನು ವೆಡ್ನಸ್ಡೇ ಅವ್ನು ಡಿಸ್ಚಾರ್ಜ್ ಆಗಿದ್ದು ಫ್ರೈಡೇ. ಸೊ ನನಗೆ 2 ಡೇಸ್ ಅವನ ಜೊತೆನೇ ಟೈಮ್ ಆಗಿರೋದ್ರಿಂದ ವೀಡಿಯೋನ ಅಪ್ಲೋಡ್ ಮಾಡೋದಕ್ಕಾಗಿರಲಿಲ್ಲ. ಸೊ ಮಂಡೇ ನಾನು ಫ್ರೀ ಮಾಡಿಕೊಂಡು ಈ ವ್ಲಾಗ್ನ ನಿಮಗೋಸ್ಕರ ಅಪ್ಲೋಡ್ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿದ್ದಾನೆ ಇವಾಗ ಅವನು. ಬಟ್ ಅವನಿಗೆ ಲಾಸ್ಟು ಸಂಡೇ ಸ್ವಲ್ಪ ಫೀವರ್ ಇತ್ತು. ಆಮೇಲೆ ಮಂಡೇ ನಾನು ಕ್ಲಿನಿಕ್ಕಿಗೆ ತೋರಿಸಿದ್ದೆ, ಬಟ್ ಆಮೇಲೆ ಮತ್ತೆ ಟ್ಯೂಸ್ಡೇ ಫೀವರು ಜಾಸ್ತಿ ಹೈ ಫೀವರ್ ಆಗೋಯಿತು ಅವನಿಗೆ. ಸೊ ಅವರು ಇಲ್ಲಿ ಪಿರಿಯಾಪಟ್ಟಣದಲ್ಲಿ ಮೈಸೂರಿಗೆ ನಾನೇ ರೆಫರ್ ಮಾಡಿಸ್ಕೊಂಡಿದ್ದು, ಬಟ್ ಅವರೇನು ಮಾಡ್ತಿರಲಿಲ್ಲ. ಅಂದರೆ ಐ ಫೀವರ್ ಆಯ್ತಲ್ಲ, ಸೊ ನನಗೆ ಚೈಲ್ಡ್ ಸ್ಪೆಷಲಿಸ್ಟ್ಗೆ ರೆಫರ್ ಮಾಡಿಕೊಡಿ ಅಂತ ಕೇಳಿ ನಾನೇ ಮಾಡಿಸ್ಕೊಂಡಿದ್ದೆ. DRM ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ. ಸೊ ಅಲ್ಲಿಗೆ ರೆಫರ್ ಮಾಡಿದ್ರು. ಚೈಲ್ಡ್ ಸ್ಪೆಷಲಿಸ್ಟ್ ಯಾವಾಗಲೂ ಅವೈಲಬಲ್ ಇದ್ದಾರೆ ಅನ್ನೋ ರೀಸನಿಗೋಸ್ಕರ ಅಲ್ಲಿಗೆ ಕಳಿಸಿದ್ರು. ಸೊ ನಾವು ಹೊರಟಾಗ ಮಾರ್ನಿಂಗೇ ನಾನು ಇಲ್ಲಿ ಅವನಿಗೆ ಸ್ವಲ್ಪ ವಾಮಿಟ್ ಆಯಿತು ಅಂತ ಹೇಳಿ ವೆಡ್ನಸ್ಡೇ ಅಲ್ಲಿಗೆ ಕರ್ಕೊಂಡು ಹೋಗಿದ್ದು. ಬಟ್ ಎಮರ್ಜೆನ್ಸಿ ವಾರ್ಡಿಗೆ ಹಾಕ್ಕೊಂಡ್ರು. ಹೋಗಿದ ತಕ್ಷಣವೇ ರೆಸ್ಪಾನ್ಸ್ ಮಾಡಿ, ಅಂದರೆ ರೆಫರ್ ಮಾಡಿರೋ ಕಾರಣದಿಂದ ಅಲ್ಲಿನ ಡಾಕ್ಟರ್ಸ್ ಎಲ್ಲರದ್ದು ನಂಬರ್ ನನಗೆ ಸಿಕ್ಕಿ ಕೊಟ್ಟು ಕಳಿಸಿದ್ರು. ಸೊ ಹೋಗಿದ ತಕ್ಷಣವೇ ಏನೇನು ಬೇಕು ಪ್ರಿಕಾಷನ್ಸ್ ಎಲ್ಲನೂ ಅವ್ರು ತೊಗೊಂಡು ಕೇರ್ ಮಾಡಿದ್ರು. ಬಟ್ ಅವನಿಗೆ ಹೈ ಫೀವರ್ ಆಗಿರೋ ಕಾರಣ ಏನಕ್ಕೆ ಅದು, ಆಮೇಲೆ ಬ್ಲಡ್ಡೆಲ್ಲ ಚೆಕ್ ಮಾಡೋದಕ್ಕೆ ಅಂತೇಳಿ ಬ್ಲಡ್ ಚೆಕಪ್ ಮಾಡಿದ್ರು. ಬಟ್ ಇಲ್ಲೂ ಕೂಡ ಕ್ಲಿನಿಕಲ್ಲಿ ಮಾಡಿಸಿದ್ವಿ, ಬಟ್ ಅಲ್ಲಿ ಏನಿಲ್ಲ ನಾರ್ಮಲ್ ಇದೆ ಅಂತ ಹೇಳಿನೇ ಅವರು ಜಸ್ಟ್ ಸಿರಫು ಅದು ಇದು ಅಂತ ಕೊಟ್ಟು ಕಳಿಸಿದ್ರು. ಬಟ್ ಅದು ಜಾಸ್ತಿ ಆದಮೇಲೆ ಅಲ್ಲೊಂದು ಸಲ ಬ್ಲಡ್ ಚೆಕಪ್ ಮಾಡಿದ್ರು. ಯಪ್ಪ, ಅವನಿಗಂತೂ ಅವನು ಸ್ವಲ್ಪ ಗುಂಡ್ಗುಂಡಕ್ಕಿದ್ದಾನೆ. ಅದರಿಂದ ಅವನಿಗೆ ಪಲ್ಸ್ ಕೂಡ ಸಿಗ್ತಾ ಇರಲಿಲ್ಲ. ಎಷ್ಟು ಸಲ ಇಂಜೆಕ್ಟ್ ಮಾಡಿದ್ರು ಅಂತ ಹೇಳಿದ್ರೆ, ಅದು ಬ್ಲಡ್ ತೊಗೊಳೋದಕ್ಕೋಸ್ಕರ. ಅದು ನಾನು ಒಂದು ಕಡೆ ಅಳ್ತಾ ಇದ್ದೀನಿ, ನನ್ನ ಹಸ್ಬೆಂಡ್ ಒಂದು ಕಡೆ ಅಳ್ತಿದ್ದಾರೆ. ಏನಾಯಿತು, ನಮಗೆ ಏನಾಗ್ತಿದೆ, ನಮ್ಮ ಜೀವನದಲ್ಲಿ ಏನಾಗ್ತಿದೆ ಅನ್ನೋದೇ ಗೊತ್ತಾಗಿಲ್ಲ. ಜಸ್ಟ್ ನಾನು ಅದನ್ನು ನೋಡಿದ ತಕ್ಷಣ, ಅವನಿಗೆ ಹುಷಾರಿಲ್ಲದೆ ಇರೋದನ್ನ ನೋಡಿದ ತಕ್ಷಣ ನನಗೆ ಅನಿಸಿದ್ದು, ನಾನಂತೂ ಬದುಕಿರೋದೇ ಇಲ್ಲ ಅಂತಲೇ ನನಗೆ ಅನಿಸಿದ್ದು. ಹೋಗ್ಬೇಕಾದ್ರೆ ಯಾವುದೇ ಕ್ಲಿಪ್ಪಿಂಗ್ಸ್ ನಾನು ತೊಗೊಂಡಿಲ್ಲ. ಅಲ್ಲಿಗೆ ಹೋಗಿ ಆಫ್ಟರ್ನೂನಾಗಿ ನಾವು ಹೋಗಿದ್ದು 11 o'clock ಆಗಿತ್ತು ಹೋಗೋಷ್ಟರಲ್ಲಿ. ಬಟ್ ನಾನು ಈ ಕ್ಲಿಪ್ಪಿಂಗ್ ತೊಗೊಂಡಾಗ ಅರೌಂಡ್ 3 o'clock ಆಗಿತ್ತು ಅನಿಸುತ್ತೆ. ಅಲ್ಲಿವರೆಗೂ ಅವನು ಏನೂ ತಿಂದಿಲ್ಲ, ನಾನೇನು ತಿಂದಿಲ್ಲ. ನಾನೊಂದು ಲೋಟ ನೀರು ಕೂಡ ಕುಡ್ದಿರಲಿಲ್ಲ. ನನಗೆ ನನ್ನ ಮಗ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಏನಿಲ್ಲ ಅಂದರೂ ನಾನು ಜೀವನದಲ್ಲಿ ಇದ್ಬಿಡ್ತೀನಿ, ನಾನು ಜೀವನ ಮಾಡಿಬಿಡ್ತೀನಿ, ಆ ಕೆಪಾಸಿಟಿ ನನಗಿದೆ. ಬಟ್ ನಾನು ನನ್ನ ಮಗನ್ನ ಬಿಟ್ಟು ಜೀವನ ಮಾಡ್ತೀನಿ ಅನ್ನೋದನ್ನು ಡೈಜೆಸ್ಟ್ ಕೂಡ ನನ್ನ ಕೈಲಿ ಮಾಡ್ಕೊಳ್ಳೋದಕ್ಕಾಗಲ್ಲ. ನಾನೆಲ್ಲ ಎಲ್ಲ ತಾಯಿದಿರಿಗೂ ಇರುತ್ತೆ, ಬಟ್ ನನಗೆ ನನ್ನ ಮಗನ ವಿಷಯದಲ್ಲಿ ಸ್ಪೆಷಲ್ ಕೇರಿಂಗ್ ಇದೆ. ಬಟ್ ಅದು ಯಾಕೆ ಅನ್ನೋದು ನನ್ನ ಬಗ್ಗೆ, ನನ್ನ ಪರ್ಸ್ನಲ್ಲಾಗಿ ನನ್ನ ಬಗ್ಗೆ ಗೊತ್ತಿರೋರಿಗೆ ಅದಕ್ಕೆ ರೀಸನ್ ಕೂಡ ಗೊತ್ತಿರುತ್ತೆ. ಅಷ್ಟು ಇಂಪಾರ್ಟೆಂಟ್ ನನ್ನ ಮಗ ಅಂದರೆ. ಸಡನ್ನಾಗಿ ಅವನಿಗೆ ಈ ಥರ ಆಯಿತು ಅಂತ ಅಂದರೆ, ಆಮೇಲೆ ಬ್ಲಡ್ ರಿಪೋರ್ಟ್ ಬಂತು. ಸೊ ಏನಿಲ್ಲ, ಎಲ್ಲ ನಾರ್ಮಲ್ ಇದೆ. ಬಟ್ ಅವನಿಗೆ ಬ್ಲಡ್ ಇನ್ಫೆಕ್ಷನ್ ಸ್ವಲ್ಪ ಜಾಸ್ತಿನೇ ಇದೆ. ಅಂದರೆ ಒಂದು 100%ಅಲ್ಲಿ 80%, 70% ಆ ರೇಂಜಲ್ಲಿ ಬ್ಲಡ್ ಇನ್ಫೆಕ್ಷನ್ ಇದೆ. ಸೊ ಕ್ಲಿಯರ್ ಆಗುತ್ತೆ. ಅದು ನನಗೆ ಸಿಕ್ಕಾಬಿಟ್ಟೆ ಪ್ಯಾನಿಕ್ ಆಗಿಬಿಟ್ಟಿದ್ದೆ. ಸೊ ಡಾಕ್ಟರ್ಸ್ ಎಲ್ಲ ಇದನ್ನೇ ಹೇಳ್ತಿದ್ರು, ಇದು ಎಲ್ರಿಗೂ ನಾರ್ಮಲಾಗಿ ಬರೋ ಅಂಥದ್ದೇ, ನಿಮ್ಮ ಮಗನಿಗೆ ಮಾತ್ರ ಸ್ಪೆಷಲಾಗಿ ಬಂದಿಲ್ಲ, ಕಾಮಾಗಿರಿ, ಪ್ಯಾನಿಕ್ ಆಗಬೇಡಿ. ನೀವು ಒಬ್ಬನೇ ಮಗ ಅಂತ ಮುದ್ದಾಗಿ ಸಾಕಿರೋದಕ್ಕೆ ನೀವು ಇಷ್ಟು ಪ್ಯಾನಿಕ್ ಆಗ್ತಿದ್ದೀರಾ, ಕಾಮಾಗಿ ತೊಗೊಳ್ಳಿ, ಏನೂ ಆಗಿಲ್ಲ ಅಂತ ಬಂದು ಹೇಳ್ಬಿಟ್ಟು ಹೋಗ್ತಿದ್ರು. ಬಟ್ ನನಗೆ ಅವನು ಫುಲ್ ಆ್ಯಕ್ಟಿವ್ ಆಗಿದ್ದ, ಮಾತಾಡ್ತಿದ್ದ, ಎಲ್ಲ ಓಡಾಡೋದು ಎಲ್ಲ ಇತ್ತು. ಬಟ್ ಐ ಫೀವರ್, ಸಿಕ್ಕಾಬಟ್ಟೆ ಫೀವರು. ಯಪ್ಪ, ಏನು ನನಗಂತೂ ಏನಾಯಿತು, ಈ 1 ವೀಕಲ್ಲಿ ಏನಾಯಿತು ಅನ್ನೋದು ನನಗಂತೂ ಗೊತ್ತಿಲ್ಲ. ನನಗೆ ಈ ಕ್ಲಿಪ್ಪಿಂಗ್ ತೊಗೊಂಡಾಗಲೂ ನಾನು ಅಪ್ಲೋಡ್ ಮಾಡೋ ಯಾವುದೇ ಇಂಟೆನ್ಷನ್ ಇರಲಿಲ್ಲ. ಜಸ್ಟ್
ಇರಲಿ ಕ್ಲಿಪ್ಪಿಂಗ್ ಅಂತ ನಾನು ತೊಗೊಂಡಿದ್ದು. ಅದು ಅವನು ಸ್ವಲ್ಪ ಮಾತಾಡೋ ಥರ ಆಗಿ ನೋಡ್ತಾ ಇದ್ನಲ್ವ, ಸೊ ಆ ಟೈಮಲ್ಲಿ ಎದ್ದೆಲ್ಲ ಕೂತ್ಕೊಂಡು ಟಿಫನ್ ಮಾಡ್ತೀನಿ, ಹೊಟ್ಟೆ ಹಸೀತಾ ಇದೆ ಅಂತ ಕೇಳಿದಾಗ ನಾನು ಕ್ಲಿಪ್ಪಿಂಗ್ ತೊಗೊಂಡಿದ್ದು. ಬಿಟ್ಟರೆ ಇಲ್ಲಿಂದ ಹೋಗ್ಬೇಕಾದ್ರೆ ಯಾವ ಕ್ಲಿಪ್ಪಿಂಗೂ ಇಲ್ಲ, ಯಾವ ಫೋನೂ ಇಲ್ಲ, ಏನೂ ಇಲ್ಲ. ನನ್ನ ಮಗ ಅಷ್ಟೇ ನನಗೆ, ಯಾವುದು ಏನೂ ಕಾಣಿಸ್ತಾ ಇಲ್ಲ ನನಗೆ. ಆ ಥರ ಆಯಿತು. ಆಮೇಲೆ ಎಮರ್ಜೆನ್ಸಿ ವಾರ್ಡಲ್ಲೇ ಇದ್ವಿ ಈವ್ನಿಂಗ್ವರೆಗೂ ಅಲ್ಲೇ ಟ್ರೀಟ್ಮೆಂಟ್ ಎಲ್ಲ ಸ್ಟಾರ್ಟ್ ಮಾಡ್ತಿದ್ರು. ಅವ್ನು ಮಾತಾಡ್ತಿದ್ದ ಅವ್ರ ಅಪ್ಪನ ಹತ್ರ. ಅದು ಅಡ್ಮಿಟ್ ಮಾಡಿದಾಗ ಅದನ್ನು ಕೊಟ್ಟಿದ್ದರು, ಆ ಪರ್ಡ್ಸ್ ಥರದ್ದು. ಸೊ ಅದರಲ್ಲಿ ಏನೇನಿದೆ ಅಪ್ಪ ನೋಡು, ಚೆಕ್ ಮಾಡು, ಹೇಳು, ಆ ಥರ ಎಲ್ಲ ಕೇಳ್ತಿದ್ದ, ಆ ಥರ ಎಲ್ಲ ಮಾತಾಡ್ತಿದ್ದ. ನನಗೆ ಅವ್ರು ಎಷ್ಟೇ ಮಾತಾಡಿದ್ರು ಐ ಫೀವರ್ ಇರೋ ಕಾರಣ ಅವನ ಮೇಲೆಲ್ಲ ತಣ್ಣೀರ್ದು ವೆಟ್ ಮಾಡಿ ಹಾಕಿ ಆ ಥರ ಎಲ್ಲ ಹೇಳಿದರು. ನನಗಂತೂ ಯಪ್ಪ ಏನಾಯಿತು ಅನ್ನೋದೇ ಗೊತ್ತಾಗ್ತಿಲ್ಲ. ಇವಾಗಲೂ ನನಗೆ ಆ ಸಿಚುವೇಶನ್ನ ನಾನು ಫೇಸ್ ಮಾಡಿದ್ನ ಆ ಥರ. ಈ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡೋದಕ್ಕೆ ಕಾರಣವೂ ನೀವೇ. ನಾನು ಇದನ್ನು ಅಪ್ಲೋಡ್ ಮಾಡೋದಕ್ಕೆ ಜಸ್ಟ್ ಒಂದು 5 ಮಿನಿಟ್ಸ್ ನಾನು ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಇನ್ಸ್ಟಾಗ್ರಾಮಲ್ಲಿ. ಸೊ ಎಷ್ಟು ಜನ ನನಗೆ ಸಡನ್ ರಿಪ್ಲೈ ಮಾಡಿದ್ದೀರಾ ಅಂದರೆ, ಪಾಪುಗೆ ಏನಾಯಿತು, ಪಾಪು ಹುಷಾರಾಗಿದ್ದಾನ, ಏನಾಯಿತು ಅಕ್ಕ ಪ್ಲೀಸ್ ರಿಪ್ಲೈ ಮಾಡಿ, ಆ ಥರ ಎಲ್ಲ ಮಾಡಿದ್ದೀರಾ. ಬಟ್ ಇವಾಗ ಅವನು ಆರಾಮಾಗಿದ್ದಾನೆ. ಇದು ಆಗಿದ್ದು ವೆಡ್ನಸ್ಡೇ, ಡಿಸ್ಚಾರ್ಜ್ ಮಾಡಿಸ್ಕೊಂಡು ಬಂದಿದ್ದು ಫ್ರೈಡೇ, ನಾನು ಅಪ್ಲೋಡ್ ಮಾಡ್ತಿರೋದು ಮಂಡೇ. ಸೊ ಇವಾಗ ಅವನು ಚೆನ್ನಾಗಿದ್ದಾನೆ. ಬಟ್ ನಾನು ಇವಾಗ ಸದ್ಯಕ್ಕೆ ಅವನ ಕಾನ್ವೆಂಟಿಗೆ ಕಳಿಸಿಲ್ಲ, ಸ್ವಲ್ಪ ಬ್ರೇಕ್ ತೊಗೊಂಡು ಆಮೇಲೆ ಕಳಿಸೋಣ ಅಂತ. ಎಲ್ರಿಗೂ ಹೇಗೆ ಅಂದರೆ, ನಮ್ಮಿಂದ ಅವನು ಮಕ್ಳುಗಳು, ಪೇರೆಂಟ್ಸಿಂದ ಮಕ್ಳುಗಳು ಅಂತ ಅನಿಸುತ್ತೆ. ಬಟ್ ನಮ್ಮ ವಿಷಯದಲ್ಲಿ ಹೇಗೆ ಅಂದರೆ, ನಮ್ಮಿಂದ ಅವನಲ್ಲ, ಅವನಿಂದನೇ ನಾವು. ಅಷ್ಟು ಇಂಪಾರ್ಟೆಂಟ್ ಅವನು ನಮ್ಮ ಜೀವನದಲ್ಲಿ, ಅಷ್ಟು ಅವನು ಇಂಪಾರ್ಟೆಂಟ್. ಅವನಿಲ್ಲ ಅಂದರೆ ನಾನಾಗಿರ್ಬೋದು, ನನ್ನ ಹಸ್ಬೆಂಡ್ ಆಗಿರ್ಬೋದು, ಏನಾಗ್ತೀವಿ ಅನ್ನೋದು ನಮ್ಗೆ ಐಡಿಯಾನೇ ಇಲ್ಲ. ಅಷ್ಟು ಇಂಪಾರ್ಟೆಂಟ್ ಅವನು ನಮಗೆ. ಆ ಥರ ಅವನಿಗೆ ಆಯಿತು ಅಂದಿದ ತಕ್ಷಣ ನನಗೆ ಏನು ನಾನು ಇಲ್ಲವೇ ಇಲ್ಲ. ಆ ಥರ ಒಂಥರ ಉಸಿರಾಡ್ತಿದ್ದೀನಿ, ಬಟ್ ನಾನಿಲ್ಲ, ಅದೇನೋ ಹೇಳ್ತಾರಲ್ಲ ಆ ಥರ ನನಗೆ ಫುಲ್ ಬ್ಲಾಂಕ್ ಆಗೋಗಿದೆ. ನಾನು ಅಲ್ಲಿಂದ ಎಮರ್ಜೆನ್ಸಿ ವಾರ್ಡಿಂದ ನಾರ್ಮಲ್ ವಾರ್ಡಿಗೆ ಶಿಫ್ಟ್ ಮಾಡಿದ್ರು. ಸೊ ಡಾಕ್ಟ್ರು ವಿಸಿಟಿಂಗ್ ಇರಲಿಲ್ಲ. ಸೊ ಕಾಲಲ್ಲೇ ಮಾತಾಡಿದೆ. ಅವರು ಈವ್ನಿಂಗ್ ಅಷ್ಟು ಆಗಿತ್ತು, 5 o'clock 5:30 ಆಗಿತ್ತು ವಾರ್ಡಿಗೆ ಶಿಫ್ಟ್ ಮಾಡಿದಾಗ, ಎಮರ್ಜೆನ್ಸಿ ವಾರ್ಡಿಂದ ನಾರ್ಮಲ್ ವಾರ್ಡಿಗೆ ಶಿಫ್ಟ್ ಮಾಡಿದಾಗ. ಸೊ ಅವಾಗ ನಾನು ಡಾಕ್ಟರ್ ಹತ್ರ ಮಾತಾಡಿದೆ. ಅವ್ರು ಹೇಳಿದ್ದು, ಇಲ್ಲ ಈ ಥರ ಇದೆ, ಬಟ್ ಆ್ಯಂಟಿಬಯೋಟಿಕ್ ಹೋಗಲೇಬೇಕು, ಅವನ್ನ ಅಡ್ಮಿಟ್ ಆಗಲೇಬೇಕು ಅಂತ ಹೇಳಿದ್ರು. ಬಟ್ ನಮಗೆ ಕಂಫರ್ಟ್ ಇರಲಿಲ್ಲ. ಅಂದರೆ ನಾವೇನು ಅಂದ್ಕೊಂಡ್ವಿ, ಇವತ್ತು ವೆಡ್ನಸ್ಡೇ ಹೋಗಿದ್ದೀವಿ ಅಂದರೆ ಈವ್ನಿಂಗ್ ಅಷ್ಟರಲ್ಲಿ ಅವರು ಡ್ರಿಪ್ಸ್ ಎಲ್ಲ ಹಾಕ್ಬಿಟ್ಟು ನಮ್ಮನ್ನ ಡಿಸ್ಚಾರ್ಜ್ ಮಾಡ್ತಾರೆ ಅಂತ ಅಂದ್ಕೊಂಡ್ವಿ. ಅದಕ್ಕೋಸ್ಕರ ಏನು ಮಾಡಿದ್ವಿ, ನಾರ್ಮಲ್ ಇರೋದನ್ನೇ ತೊಗೊಂಡ್ವಿ. ಇನ್ನು 2 days ಅಡ್ಮಿಟ್ ಆಗುತ್ತೆ ಅಂತ ನಮಗೆ ಮೊದಲೇ ಐಡಿಯಾ ಇದ್ದಿದ್ರೆ ನಾವು ಸ್ಪೆಷಲ್ ವಾರ್ಡನ್ನ ಚೂಸ್ ಮಾಡ್ತಿದ್ವಿ. ಬಟ್ ಬೇಗ ಮಾಡ್ತಾರಲ್ಲ ಏನಕ್ಕೆ ಸುಮ್ಮನೆ ಅಂತ ಹೇಳಿ ನಾವು ನಾರ್ಮಲ್ ವಾರ್ಡನ್ನೇ ಚೂಸ್ ಮಾಡಿದ್ವಿ. ಅಲ್ಲಿ ಕಂಫರ್ಟ್ ಇರಲಿಲ್ಲ. ಬಟ್ ಅವ್ರು ನಮ್ಮನ್ನು ಕಳ್ಸೋದಕ್ಕೆ ಒಪ್ತಾ ಇರಲಿಲ್ಲ, ಹೋಗಲೇಬೇಕು. ಅವನು ಆಮೇಲೆ ನೆಕ್ಸ್ಟ್ ಡೇ ಏನು ಮಾಡ್ದ ಅಂದರೆ, ಅವನು ಇಲ್ಲ ಮನೆಗೆ ಹೋಗೋಣ ಅಂತ ಅಳೋದಕ್ಕೆ ಸ್ಟಾರ್ಟ್ ಮಾಡ್ದ. ಅಂದರೆ ಜ್ವರ ಇರಲಿಲ್ಲ, ಆಲ್ಮೋಸ್ಟ್ ಕಮ್ಮಿ ಆಗಿತ್ತು. ಹೋಗೋಣ ಅಂತ ಹೇಳ್ತಿದ್ದ. ಸೊ ಡಾಕ್ಟ್ರ್ ಹತ್ರ ನಾವು ಡಿಸ್ಕಸ್ ಮಾಡಿದ್ದಕ್ಕೆ ಅವ್ರು ಹೇಳಿದ್ರು, ಇಲ್ಲ ಇವತ್ತು 1 day ಪೂರ್ತಿ ಅಬ್ಸರ್ವೇಷನಲ್ಲಿ ಅವ್ನು ಇರಲೇಬೇಕು, ಇಲ್ಲ ನಾವು ಕರ್ಕೊಂಡು ಹೋಗಲೇಬೇಕು ಅಂದರೆ ನಮ್ಮದು ಸ್ವಲ್ಪ ಫಾರ್ಮಾಲಿಟೀಸ್ ಇರುತ್ತೆ, ಅದಕ್ಕೆ ನೀವು ಸೈನ್ ಮಾಡಿಕೊಟ್ಟು ನೀವು ನಿಮ್ಮ ಮಗುನ ಕರ್ಕೊಂಡು ಹೋಗ್ಬೋದು ಆ ಥರ ಹೇಳಿದ್ರು. ಸೊ ಆಮೇಲೆ ಹಸ್ಬೆಂಡ್ ಹೇಳಿದ್ರು, ಇಲ್ಲ ಇವತ್ತು 1 ದಿನ ಅಲ್ವಾ, ಸೊ ಇರಲಿ ಬಿಡು, ಫ್ರೈಡೇಗೆ ಡಿಸ್ಚಾರ್ಜ್ ಮಾಡಿಕೊಡ್ಲಿ ಅವರು ಅಂತ ಹೇಳಿ. ಸೊ ಉಳ್ಕೊಂಡ್ವಿ. ಆಮೇಲೆ ಬಂದು ವಿಸಿಟಿಂಗ್ ಮಾಡ್ತಿದ್ರು. ಬಟ್ ಅವತ್ತು ಅವ್ರದ್ದು ಕ್ಲಿನಿಕ್ ಇದೆ ಅಂತ ಹೇಳಿ, ಸೊ ಅವ್ರು ವಿಸಿಟಿಂಗ್ ಇರಲಿಲ್ಲ. ಹೋಗಿದ್ದಿನ ವೆಡ್ನಸ್ಡೇ ಈವ್ನಿಂಗ್ ಇರಲಿಲ್ಲ, ಬಟ್ ಮಾರ್ನಿಂಗು ಚೆನ್ನಾಗೇ ಟ್ರೀಟ್ಮೆಂಟ್ ಎಲ್ಲ ಮಾಡಿ ಎಲ್ಲ ಮಾಡಿಕೊಟ್ರು. ಆಮೇಲೆ ಫ್ರೈಡೇ ಡಿಸ್ಚಾರ್ಜ್ ಮಾಡಿಕೊಂಡು ನಾವು ಬಂದ್ವಿ. ನಿಜವಾಗ್ಲೂ ನಿಜ ಹೇಳ್ತಾ ಇದ್ದೀನಿ, ನನ್ನ ಮಗನಿಗೆ ನನ್ನ ಮಗನ ವಿಷಯದಲ್ಲಂತೂ ಬೇಗ ದೃಷ್ಟಿ ಆಗುತ್ತೆ. ಅವನಿಗೆ ಎಷ್ಟು ಬೇಗ ದೃಷ್ಟಿ ಆಗುತ್ತೆ ಅಂತ ಹೇಳಿದ್ರೆ, ಯಾರೊಬ್ಬರು ಕೂಡ, ಪ್ರತಿಯೊಬ್ಬರು ಇಂಥವ್ರು ಅಂತ ನಾನು ಪರ್ಟಿಕ್ಯುಲರಾಗಿ ಹೇಳ್ತಿಲ್ಲ, ನನಗೆ ಪರ್ಸ್ನಲಾಗಿ ನನ್ನ ಕ್ಲಾಸ್ಮೇಟ್ಸ್ ಆಗಿರ್ಬೋದು, ಹಸ್ಬೆಂಡ್ ಕೊಲೀಗ್ಸ್ ಆಗಿರ್ಬೋದು, ಅಥವಾ ಯಾರೇ ಅನ್ನೋನ್ ಪರ್ಸನ್ ಆಗಿರ್ಬೋದು, ನೋಡಿದ ತಕ್ಷಣ ಅವ್ನು ಬೇಗ ಈ ದೃಷ್ಟಿ ಅನ್ನೋದು ಬೇಗ
ಅಟ್ಯಾಕ್ ಆಗಿಬಿಡುತ್ತೆ. ಅವನಿಗೆ ಅಷ್ಟು ಅಟ್ರಾಕ್ಟಿವ್ ಆಗಿರೋದ್ರಿಂದ ಅವನು ಯಾರೇ ಆದರೂ ಅಷ್ಟೇ ಎಷ್ಟು ಕ್ಯೂಟ್ ಆಗಿದ್ದಾನೆ, ಮುದ್ದಾಗಿದ್ದಾನೆ. ನನಗೆ ಅನ್ನೋನ್ ಪರ್ಸನ್ ಇನ್ಸ್ಟಾಗ್ರಾಮಲ್ಲಿ ಕೂಡ ನನ್ನನ್ನು ಎಷ್ಟು ಇಷ್ಟಪಡ್ತಾರೋ ಕೆಲವೊಬ್ಬೊಬ್ಬರು ನನ್ನ ಮಗನೂ ಅಷ್ಟೇ ಇಷ್ಟಪಡ್ತಾರೆ. ಅಷ್ಟು ಚೆನ್ನಾಗಿದ್ದಾನೆ, ಅಷ್ಟು ಗುಂಡುಗಿದ್ದಾನೆ. ಆಮೇಲೆ ಎಷ್ಟೋ ಜನ ನನ್ನ ಪರ್ಸ್ನಲಾಗಿ ಕೇಳಿದ್ದೀರಾ, ನೀವೇನು ತಿನ್ನಿಸ್ತೀರಾ ನಿಮ್ಮ ಮಗನಿಗೆ ಅಷ್ಟು ಚೆನ್ನಾಗಿದ್ದಾನೆ ಅಂತ. ಬೇಗ ದೃಷ್ಟಿ ಆಗುತ್ತೆ, ಯಾಕೆ ಅಂತ ನನಗೂ ಗೊತ್ತಿಲ್ಲ. ಇದೆಲ್ಲ ಆದಮೇಲೆ ನನಗೆ ಅನಿಸಿದ್ದು, ನನ್ನ ಆದಷ್ಟು ಅವಾಯ್ಡ್ ಮಾಡ್ತೀನಿ ನನ್ನ ಮಗನ. ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಬೇರೆ ಯಾವುದೇ ಇದರಿಂದ ಕೂಡ ಅವಾಯ್ಡ್ ಮಾಡೋದಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ. ಪ್ರೆಗ್ನೆಂಟ್ ಟೈಮಲ್ಲಿ ಇದೇ ರೀಸನಿಗೆ ನಾನು ನನ್ನ ಸಿಕ್ಕಾಪಟ್ಟೆ ಅವಾಯ್ಡ್ ಮಾಡಿಬಿಟ್ಟಿದ್ದೇನೆ ನನ್ನ ಮಗನ. ಈವನ್ ನಾನು ಪ್ರೆಗ್ನೆಂಟ್ ಅನ್ನೋದನ್ನ ಕೂಡ ನಾನು ಯಾರ ಹತ್ರನೂ ಹೇಳ್ಕೊಂಡಿರಲಿಲ್ಲ. ಆ ಥರ ಸೇಫಾಗಿ ಇಟ್ಟು ಆಮೇಲೆ ಡೆಲಿವರಿ ಆದಮೇಲೆ ನಾನು ಅದನ್ನು ರಿವೀಲ್ ಮಾಡಿದ್ದು ನನಗೆ ಪಾಪು ಆಗಿದೆ ಅಂತ. ಸೊ ಈಗ ಏನಕ್ಕೆ ನಾನು ಅದರ ಕೇರ್ಲೆಸ್ ಮಾಡಿದೆ ಅನ್ನೋದು ನನಗಂತೂ ಗೊತ್ತಾಗ್ತಿಲ್ಲ. ಬಟ್ ಆದಷ್ಟು ಕೇರಾಗಿರ್ತೀನಿ ನಾನು. ಜನಗಳ ದೃಷ್ಟಿನೇ ನನ್ನ ಫ್ಯಾಮಿಲಿ ಮೇಲೆ ಆಗ್ತಿದೆಯಾ, ನಮ್ಮ ಮೇಲೆ ಆಗ್ತಿದೆಯಾ, ಅಥವಾ ದೇವರೇ ನಮಗೆ ಈ ಥರ ಎಲ್ಲ ಏನೋ ಚೆಕ್ ಮಾಡ್ತಿರೋದಾ ಅಂತಲೂ ನನಗೆ ಗೊತ್ತಾಗ್ತಿಲ್ಲ. ಇಲ್ಲಿ ಎಷ್ಟೋ ಜನ ಮಾಡಿದ್ದೀರ ಕಮೆಂಟ್ನ, ಅದಕ್ಕೋಸ್ಕರ ಆ ಮೆಸೇಜಸ್ಸಿಗೋಸ್ಕರ ರಿಪ್ಲೈ ಮಾಡೋಕ್ಕೋಸ್ಕರ ನಾನು ವೀಡಿಯೋನ ಮಾಡ್ತಿದ್ದೀನಿ. ನೋಡಿ, ನನ್ನ ಮಗ ಇವಾಗ ತುಂಬ ಚೆನ್ನಾಗಿದ್ದಾನೆ. ಬಟ್ ವೆಡ್ನೆಸ್ಡೇ ಟು ಫ್ರೈಡೇವರೆಗೂ ನನ್ನನ್ನು ಸಿಕ್ಕಾಪಟ್ಟೆ ಎದುರಿಸಿ ಇವಾಗ ಚೆನ್ನಾಗಿದ್ದಾನೆ. ಅವನು ಅಷ್ಟೇ ಅಷ್ಟು ಕೊಳ್ಕೊತಾ ಇದ್ದ ನನ್ನ ಮಗ. ನಾನು ಹೊಡೆದು ಬೈದು ಎಲ್ಲ ಮಾಡ್ತಿದ್ದೆ. ಬಟ್ ನಾನು ಅವನಿಗೆ ಹುಷಾರು ತಪ್ಪಿರೋದನ್ನ ನೋಡಿದ ತಕ್ಷಣ ನನ್ನ ಥಾಟ್ ಇಷ್ಟೇ, ಅವನಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಕೈ ಎತ್ತಬಾರ್ದು ಅಂತ ಅವತ್ತೇ ಡಿಸೈಡ್ ಮಾಡಿಕೊಂಡೆ ನಾನು. ಒಂದು ಟೈಮು ನಮ್ಮ ಜೀವನದಲ್ಲಿ ರಪ್ಪ ಅಂತ ಪಾಸ್ ಆಯಿತು ಅಂತ ಹೇಳ್ತಾರಲ್ಲ, ಸೊ ಅದೇ ರೀತಿ ನನ್ನ ಮಗನ ವಿಷಯದಲ್ಲಿ ಪಾಸ್ ಆಗಿತ್ತು ಕೂಡ ಅದು. ಈ ವಿಡಿಯೋ ಏನು ಗೊತ್ತಾ, ಅವನು ವಾರ್ಡಿಗೆ ಶಿಫ್ಟ್ ಮಾಡಿ ಅವನು ಆರಾಮಾದಮೇಲೆ ಒಂದು ವಿಡಿಯೋ ನೋಡಿ, ಅಮ್ಮ ನಾನು ರೀಲ್ಸ್ ಮಾಡ್ತೀನಿ ಅಮ್ಮ ಹಾಕಮ್ಮ ಅಂತ ಹೇಳಿ ಹಾಕಿಸ್ಕೊಂಡಿರೋ ವಿಡಿಯೋ. ಈ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರು ಪೇರೆಂಟ್ಸಿಗೆ ನಾನು ಹೇಳೋದು ಇಷ್ಟೇ, ಆದಷ್ಟು ಕ್ಲಿನಿಕ್ಕು ಅಥವಾ ನಾರ್ಮಲ್ ಡಾಕ್ಟರ್ಸು ಆ ಥರದವ್ರನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಿ. ಚೈಲ್ಡ್ ಸ್ಪೆಷಲಿಸ್ಟ್ ಹತ್ರನೇ ನಿಮ್ಮ ಮಕ್ಳುಗಳನ್ನ ತೋರಿಸಿ. ನಾವು ಅಂದ್ಕೊತಿದ್ವಿ ಅವನನ್ನು ರೆಗ್ಯುಲರ್ ಚೆಕಪ್ಪಿಗೆ, ಅಂದರೆ ಕೆಮ್ತಿದ್ದಾಗೆಲ್ಲ ನಾವು ಅಂದ್ಕೊಳ್ತಿದ್ವಿ ರೆಗ್ಯುಲರ್ ಚೆಕಪ್ಪಿಗೆ ಒಂದು ಸಲ ಹೋಗೋಣ. ಅಂದರೆ ನನ್ನ ಡೆಲಿವರಿ ಆಗಿದ್ದಂಥ ವಾತ್ಸಲ್ಯ ಹಾಸ್ಪಿಟಲಲ್ಲೇ ಚೈಲ್ಡ್ ಸ್ಪೆಷಲಿಸ್ಟ್ ಇದ್ದಾರೆ. ಸೊ ಅಲ್ಲಿಗೆ ಒಂದು ಸಲ ಹೋಗೋಣ ಅಂತ ಅಂದ್ಕೊತಿದ್ವಿ. ಬಟ್ ಏನಕ್ಕೆ ಅದು ಡಿಲೇ ಆಗ್ತಿತ್ತು ಅಂತ ಗೊತ್ತಿಲ್ಲ. ಬಟ್ ಆಮೇಲೆ ಹುಷಾರಾಗ್ತಿದ್ನಲ್ಲ, ಸೊ ನಾವು ಕೇರ್ಲೆಸ್ ಮಾಡಿಬಿಡ್ತಿದ್ವಿ, ಹೇಗಿದ್ದರೂ ಹುಷಾರಾಗಿದ್ದಾನಲ್ಲ ಏನಕ್ಕೆ ಅಂತ. ಸೊ ಅನ್ಫಾರ್ಚುನೇಟ್ಲಿ ಈ ಥರ ಅನ್ಎಕ್ಸ್ಪೆಕ್ಟೆಡಾಗಿ ಅವನನ್ನು ಚೈಲ್ಡ್ ಸ್ಪೆಷಲಿಸ್ಟಿಗೆ ಹತ್ರನೇ ಕರ್ಕೊಂಡು ಹೋಗುವಂಥ ಸಂದರ್ಭ ಇಷ್ಟು ಬೇಗ ಬಂದ್ಬಿಡ್ತು ನಮ್ಮ ಇದರಲ್ಲಿ. ಸೊ ದೇವ್ರ ದಯೆ ಅಂತಲೇ ಹೇಳ್ಬೋದು. ಬಟ್ ನಾನಂತೂ ಯಾರಿಗೂ ಒಳ್ಳೇದು ಬಯಸಿದ್ದೀನಿ ಅನ್ನೋದೆಲ್ಲ ಕಮ್ಮಿ. ಬಟ್ ನಾನು ಹೇಗೆ ಅಂದರೆ ಕರ್ಮನೆಲ್ಲ ನಂಬ್ಕೊಂಡು ಟೈಮ್ ವೇಸ್ಟ್ ಮಾಡಲ್ಲ. ಸೊ ಅವ್ರು ನನಗೇನಾದರೂ ಅಂತಾರೆ ಅಂದರೆ ನಾನು ತಿರುಗಿಸಿ ಅನ್ನೋ ಥರ ಅಷ್ಟು ಬೋಲ್ಡ್ ಇರೋದ್ರಿಂದ ಅವರೇನೇ ನನಗೆ ಕೆಟ್ಟದ್ದು ಹಾರೈಸಿದ್ರು ಕೂಡ ಅವರಿಗೆ ನಾನು ತಿರುಗಿಸಿ ಅದೇ ಥರ ಅದರ 2ರಷ್ಟು ಕೆಟ್ಟದಾಗಲಿ ಅಂತಲೇ ನಾನು ಯಾವಾಗಲೂ ದೇವ್ರ ಹತ್ರ ಪ್ರೇ ಮಾಡೋದು. ಬಟ್ ನನ್ನ ಹಸ್ಬೆಂಡ್ ಆಗಲ್ಲ. ಅವ್ರಿಗೆ ಯಾವುದೇ ರೀತಿ ನೆಗೆಟಿವ್ ಥಾಟ್ಸ್ ಬಂದರೂ ಯಾರೇನೇ ಅಂತಾರೆ ಆ ಥರ. ಆಮೇಲೆ ಅವರು ಬೇರೆಯವ್ರ ಬಗ್ಗೆ ಕೂಡ ಮಾತಾಡೋದೆಲ್ಲ ಸಿಕ್ಕಾಪಟ್ಟೆ ಕಮ್ಮಿ ಅನ್ನೋದಕ್ಕಿಂತ ಅವರು ಜಾಸ್ತಿ ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು, ಅಥವಾ ಅವ್ರು ಏನೇ ಅಂತಿದ್ದಾರೆ ಅಂತ ಹೇಳಿದ್ರು ಅವ್ರು ಜಸ್ಟ್ ಇಗ್ನೋರ್ ಮಾಡಿಬಿಡ್ತಾರೆ. ಬಿಡು ಎಲ್ಲ ನೋಡ್ಕೊಳ್ಳೋದೆ, ದೇವರಿಲ್ವಾ ಬಿಟ್ಬಿಡು, ಅದನ್ನು ಕ್ಯಾರಿ ಮಾಡಬೇಡ, ಆ ಥರನೇ ಅವ್ರು ನನಗೆ ಯಾವಾಗಲೂ ಹೇಳೋದು. ಬಟ್ ನಮ್ಮ ಜೀವನದಲ್ಲಿ ಪಾಸಿಟಿವ್ ಏನಾದರೂ ಆಗ್ತಿದೆ ಅಂದರೆ ಅದು ನನ್ನ ಹಸ್ಬೆಂಡಿಂದನೇ. ಅವರು ಬೇರೆಯವ್ರಿಗೆ ಬಯಸೋದಾಗಿರ್ಬೋದು, ಬೇರೆಯವ್ರಿಗೆ ಒಳ್ಳೇದು ಮಾಡಿರ್ಬೋದು, ಅವರು ಒಳ್ಳೆತನ ಇವಾಗ ನನ್ನ ಮಗನ ಯಾವುದೇ ನೆಗೆಟಿವ್ ಸಿಚುವೇಶನಿಂದ ಕಾಪಾಡ್ತಿದೆ ಅಂದರೆ ಅದಕ್ಕೆ ನನ್ನ ಮೇನ್ ರೀಸನ್ ನನ್ನ ಹಸ್ಬೆಂಡ್ ಒಳ್ಳೆತನ. ಅಷ್ಟು ಬಿಟ್ಟರೆ ನನ್ನ ಒಳ್ಳೆತನದಿಂದ ಅಂತೂ ಏನೂ ಆಗ್ತಿರಲ್ಲ. ನನಗೆ ಅದನ್ನು ಬೇರೆಯವ್ರು ಅಂದಾಗ ತಿರುಗಿಸಿ ಅಂದೇ ಮನಸ್ಸಲ್ಲಿ ಇಟ್ಕೊಳ್ಳೋದು.
ಆ್ಯಂಡ್ ಫ್ರೈಡೇ ಡಿಸ್ಚಾರ್ಜ್ ಇತ್ತಲ್ಲ, ಸೊ ಡಿಸ್ಚಾರ್ಜ್ ಮಾರ್ನಿಂಗ್ ಅಂತ ಹೇಳಿದರು, ಬಟ್ ಆಫ್ಟರ್ನೂನ್ವರೆಗೂ ಡಿಸ್ಚಾರ್ಜ್ ಸಮ್ಮರಿಗೋಸ್ಕರನೇ ವೆಯ್ಟ್ ಮಾಡಿ ಡಿಸ್ಚಾರ್ಜ್ ಮಾಡಿಕೊಟ್ರು. ಆಮೇಲೆ ಅವನು ಕೂಡ ಫುಲ್ ಆ್ಯಕ್ಟಿವ್ ಆದ. ಸೊ ಖುಷಿ ಆಯಿತು ಅವನ್ನ ನೋಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವೀಡಿಯೋನ ನೋಡ್ತಿದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.